ವೆಲ್ಕಮ್ ಟು ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವ್ಯಂಗ್ಯ ಚಿತ್ರಕಾರ ಹಾಗೂ ಮಕ್ಕಳ ಸಾಹಿತಿ ಶರಣು ಚೆಟ್ಟಿ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳಿ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ. ಈ ವ್ಯಂಗ್ಯ ಚಿತ್ರಗಳಲ್ಲಿ ಎಲ್ಲೆಲ್ಲಿ ರೆಕಗ್ನೈಸ್ ಆಗಂಥ ಪ್ಲೇಸ್ಗಳಲ್ಲಿ ಎಲ್ಲಿ ನಿಮ್ಮ ಚಿತ್ರಗಳು ಪ್ರದರ್ಶನಗೊಂಡವು? ನನ್ನ ವ್ಯಂಗ್ಯ ಚಿತ್ರಗಳು ಮುಖ್ಯವಾಗಿ ಸ್ಥಳೀಯ ಮಟ್ಟದಿಂದ ತಾಲೂಕು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಸಾಕಷ್ಟು ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನ, ಸಂಘಟನೆಯ ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಮಾಡಿದ್ದೀವಿ. ಇದರ ಜೊತೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿಯೂ ಕೂಡ ವ್ಯಂಗ್ಯಚಿತ್ರಗಳು ಪ್ರದರ್ಶನಗೊಂಡವು. ಇದರ ಜೊತೆಗೆ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ ಮತ್ತು ಬೆಂಗಳೂರು, ಮೈಸೂರು, ಅದೇ ಥರನಾಗಿ ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ಮಹಾರಾಷ್ಟ್ರದ ಮುಂಬೈ ಕಾರ್ಟೂನ್ ಕಂಬೈನ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಅದು. ಆಮೇಲೆ ಕೊಚ್ಚಿ, ಸಾಕಷ್ಟು ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿಯೂ ಕೂಡ ನನ್ನ ವ್ಯಂಗ್ಯಚಿತ್ರಗಳು ಮತ್ತು ನಮ್ಮ ಸಂಘಟನೆಯ ಕಲಾವಿದರ ವ್ಯಂಗ್ಯಚಿತ್ರಗಳೊಡನೆ ಪ್ರದರ್ಶನ ಆದವು. ವಿಶೇಷವಾಗಿ ಟರ್ಕಿ, ನಾರ್ವೆ, ಕೆನಡಾದಂಥ ಅಂತಾರಾಷ್ಟ್ರೀಯ ವ್ಯಂಗ್ಯಚಿತ್ರ ಸ್ಪರ್ಧೆಯಾಗಿರ್ಬೋದು, ಪ್ರದರ್ಶನಗಳಲ್ಲಿಯೂ ಕೂಡ ನಾನು ಭಾಗವಹಿಸ್ತಿರ್ತೇನೆ. ಇದು ಕೂಡ ನನ್ನ ವ್ಯಂಗ್ಯಚಿತ್ರ ಕಲೆಯನ್ನು ಗುರುತಿಸಿಕೊಳ್ಳುವಲ್ಲಿ ಸಾಕಷ್ಟು ಸಹಾಯ ಮಾಡ್ತು ಅಂತ ಹೇಳ್ಬೋದು. ಅಂದರೆ ಈ ವಿದೇಶದಲ್ಲಿ ನಡೀತಕ್ಕಂಥ ವ್ಯಂಗ್ಯಚಿತ್ರ ಸ್ಪರ್ಧೆಯಲ್ಲಿ ಕೂಡ ತಾವು ಭಾಗವಹಿಸ್ತೀನಿ ಅಂತ ಹೇಳಿದ್ರಿ. ಅಲ್ಲೂ ಕೂಡ ನಮ್ಮ ರೈತನನ್ನೇ ಪ್ರತಿನಿಧಿಯಾಗಿ ತಗೊಂಡು ಹೋಗ್ತೀರಾ? ಹೌದು ಸರ್, ನಾನು ಯಾವಾಗಲೂ ವಿಶ್ವವಾಣಿಯಲ್ಲಿ ಕಾರ್ಟೂನ್ ಬರೆಯೋದು ಸ್ಟಾರ್ಟ್ ಮಾಡಿದಾಗಿನಿಂದಲೂ ಕೂಡ ನಾನು ನನ್ನ ವ್ಯಂಗ್ಯಚಿತ್ರಗಳಲ್ಲಿ ನಾನು ರೈತನನ್ನಾಗಿ ಪ್ರತಿನಿಧಿ ಮಾಡ್ತಾ ಇದ್ದೇನೆ. ಒಟ್ಟಾರೆ ನನ್ನ ಚಿತ್ರದ ಮೂಲಕ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ರೈತ ಕಾಮನ್ ಮ್ಯಾನ್ ಆಗಿ ನನ್ನ ಚಿತ್ರ ಎಲ್ಲೆಲ್ಲಿ ಹೋಗ್ತೈತಿ ಅಲ್ಲಲ್ಲಿ ಅವನ ಹೆಸರು ಕೂಡ ಮಿಂಚಬೇಕು ಅನ್ನೋದು ನನ್ನ ಆಶಯ. ಅಂದರೆ ಉತ್ತರ ಕರ್ನಾಟಕ ಸೊಗಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿರೂಪಿಸ್ತಾ ಇದ್ದೀರಿ. ಹೌದು ಸರ್. ಸರಿ ಸರ್, ಈಗ ವ್ಯಂಗ್ಯ ಚಿತ್ರ ತೆಗೆಯಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ, ಅದಕ್ಕಿನ್ನ ಬರಬೇಕು, ಅದ್ರ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ ಯುವಕರು. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಿರ್ತಾವೆ? ಯುವ ವ್ಯಂಗ್ಯ ಚಿತ್ರಕಾರರು, ಉದಯೋನ್ಮುಖ ವ್ಯಂಗ್ಯ ಚಿತ್ರಕಾರರು ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಮೊದಲಿಗೆ ಅವರಲ್ಲಿ ಹಾಸ್ಯ ಪ್ರವೃತ್ತಿ ಇರಬೇಕು. ಹಾಸ್ಯ ಪ್ರವೃತ್ತಿ ಇಲ್ಲ ಅಂದರೆ ವ್ಯಂಗ್ಯ ಚಿತ್ರಕಾರ ಆಗೋದು ಭಾಳಷ್ಟು ಕಷ್ಟ ಸಾಧ್ಯ. ಅವರು ಸಾಕಷ್ಟು ಈ ಹನಿಗವನಗಳಾಗಿರ್ಬೋದು, ಇವುಗಳನ್ನೆಲ್ಲ ಓದ್ತಾ ಇರಬೇಕು. ಆಮೇಲೆ ಎಲ್ಲ ಪತ್ರಿಕೆಗಳ ಮೇಲೂ ಕಣ್ಣಾಡಿಸಬೇಕು, ಪ್ರಚಲಿತ ಘಟನೆಗಳನ್ನು ತಿಳ್ಕೊಂಡಿರಬೇಕು. ಯಾವುದೇ ಸುದ್ದಿ, ಇವತ್ತಿನ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿರುವಂಥ ಒಂದು ಸುದ್ದಿ ಬಂತು ಅಂದರೆ ಆ ಸುದ್ದಿಗೆ ನಾನು ಯಾವ ಥರನಾಗಿ ಹಾಸ್ಯದಲ್ಲಿ ವ್ಯಂಗ್ಯಚಿತ್ರ ಮಾಡಬಹುದು ಅನ್ನುವಂಥ ಒಂದು ಥೀಮ್ ಆತನ ತಲೆಯಲ್ಲಿ ಬರಬೇಕು. ಐಡಿಯಾ ಹೊಳೆದ ತಕ್ಷಣ ಎಲ್ಲ ಐಡಿಯಾಗಳು ಉತ್ಕೃಷ್ಟವಾಗಿರ್ತವೆ ಅಂತ ಹೇಳಕ್ಕೆ ಬರೋಲ್ಲ. ಒಂದು ಕಾನ್ಸೆಪ್ಟ್ಗೆ ಭಾಳಷ್ಟು ಐಡಿಯಾಗಳು ಹೊಳಿತಿರ್ತಾವೆ. ಒಂದು 4-5 ಐಡಿಯಾಗಳನ್ನು ನೋಟ್ ಮಾಡಿಟ್ಕೊಂಡು ಅದರಲ್ಲೇ ವಿಶೇಷವಾಗಿ ಕಡಿಮೆ ಲೈನ್ನಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವಂಥ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. ಈಗಂತೂ ಸಾಕಷ್ಟು ಡಿಜಿಟಲ್ ಮಾಧ್ಯಮದಲ್ಲಿ ಭಾಳಷ್ಟು ಅವಕಾಶಗಳಿದಾವೆ. ಇನ್ನೊಂದು ಆ್ಯಪ್ಸ್ಗಳು ಸಿಕ್ಕಾಪಟ್ಟೆ ಅದಾವೆ. ನೀವು ಒಂದು ಚಿತ್ರವನ್ನು ಆ್ಯಪ್ಸ್ನಲ್ಲಿ ಕೂಡ ಮಾಡ್ಬೋದು, ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು. ಸಾಕಷ್ಟು ಸರಳೀಕರಣಗೊಂಡೈತಿ, ಮೊದಲಿನಂಗಿಲ್ಲ. ವ್ಯಂಗ್ಯಚಿತ್ರಕಾರರದು ಹಾಸ್ಯ ಪ್ರವೃತ್ತಿ ಜೊತೆಗೆ ಸಾಕಷ್ಟು ಜ್ಞಾನ ಇರಬೇಕು, ಸತತ ಅಭ್ಯಾಸ ಇರಬೇಕು. ಗೆರೆಗಳನ್ನು ಗೀಚಬೇಕು. ತನ್ನದೇ ಆಗಿರ್ತಕ್ಕಂಥ ಶೈಲಿ ಕ್ರಿಯೇಟ್ ಆಗುವವರೆಗೂ ಕೂಡ ಅವರು ಅಭ್ಯಾಸ ಮಾಡ್ತಾನೆ ಇರಬೇಕು. ಹೀಗೆ ಅವರು ವ್ಯಂಗ್ಯಚಿತ್ರಕಾರಾಗಿ ರೂಪುಗೊಳ್ಳಬಹುದು. ಜೊತೆಗೆ ಇದರ ಅಕಾಡೆಮಿ ಸಪೋರ್ಟ್ ಹೆಂಗಿದೆ ಸರ್? ನಮ್ಮ ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಪರ್ಯಾಯವಾಗಿ ಲಲಿತ ಕಲಾ ಅಕಾಡೆಮಿಯವರು ನಮಗೆ ಸಹಾಯ ಸಹಕಾರ ಯಾವಾಗಲೂ ಮಾಡ್ತಿರ್ತಾರೆ. ಇದರ ಜೊತೆಗೆ ಸರ್ಕಾರದ ಎಲ್ಲ ಸಂಸ್ಥೆಗಳು, ಈ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ, ಅವರು ಕೂಡ ತಮ್ಮ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ವ್ಯಂಗ್ಯಚಿತ್ರಕಾರದ ಸಂಘಟನೆಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಲಲಿತ ಕಲಾ ಅಕಾಡೆಮಿಯವರು, ಚಿತ್ರಸಂತೆ, ಇವೆಲ್ಲ ಸರ್ಕಾರಿ ಅಕಾಡೆಮಿಯವರು ಕೂಡ ಸಹಾಯ ಸಹಕಾರವನ್ನು ಯಾವಾಗಲೂ ವ್ಯಂಗ್ಯಚಿತ್ರ ಕಲೆಗೆ ನೀಡ್ತಾ ಬರ್ತಾ ಇದ್ದಾರೆ. ಸರ್, ವ್ಯಂಗ್ಯಚಿತ್ರದ ಜೊತೆಗೆ ತಾವು ತಮ್ಮ ಪರಿಚಯ ಮಾಡ್ಕೊಳ್ಳುವಾಗ ಹೇಳ್ಕೊಂಡ್ರಿ, ಮಕ್ಕಳ ಸಾಹಿತ್ಯ, ಚುಟುಕು ಸಾಹಿತ್ಯ, ಗಾಯನದ ಬಗ್ಗೆ ಕೂಡ ಆಸಕ್ತಿ ಹೊಂದಿನ ಅಂತ ಹೇಳಿದರೆ, ಈ ಚುಟುಕು ಸಾಹಿತ್ಯ ಬಗ್ಗೆ ಒಂದಿಷ್ಟು ಹೇಳ್ಬೋದಾ? ಚುಟುಕು ಸಾಹಿತ್ಯ ನಾನು ಮೊದಲು ಈ ಕಾರ್ಟೂನನ್ನೇ ಜಾಸ್ತಿ ಬರಿತಾ ಬರ್ತಿದ್ದೆ. ನನಗೆ ಡುಂಡಿರಾಜರ ಮೇಲೆ ಭಾಳ ಅಭಿಮಾನ. ಡುಂಡಿರಾಜ್ ಅವರು ಯಾವುದೇ ಪುಸ್ತಕ ಬರೀಲಿ ಅದನ್ನು ನಾನು ಸಂಪೂರ್ಣವಾಗಿ ಸತತವಾಗಿ ಒಂದು 2-3 ಬಾರಿ ಓದುತ್ತನೂ ನನಗೆ ತೃಪ್ತಿ ಆಗಲ್ಲ. ಅದನ್ನು ಓದ್ತಾ ನನ್ನಲ್ಲಿ ಈ ಪ್ರೀತಿ, ಪ್ರೇಮ,
ಮತ್ತು ಯುವಕರ ತವಕ ತಲ್ಲಣಗಳು ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಚುಟುಕು ಬರಿತಾ ಬಂದೆ. ವಿಶೇಷವಾಗಿ ಹೇಳಬೇಕಂದ್ರೆ ನಾನು ಮದುವೆಗಿಂತ ಪೂರ್ವದಲ್ಲಿ ನನ್ನ ಭಾಳ ಸಂಗತಿಯಾಗಿರ್ತಕ್ಕಂಥ ಪ್ರೇಮ ಅವರು, ಅವರಿಗೂ ಕೂಡ ನಾನು ದಿನಕ್ಕೆ ಒಂದಾದರೂ ಒಂದು ಪ್ರೇಮ ನಿವೇದನೆಯ ಚುಟುಕನ್ನು ನಾನು ಬರೆದು ಕಳಿಸ್ತಾ ಇದ್ದೆ. ಅದೇ ಪ್ರತಿನಿತ್ಯ ಒಂದು ಚುಟುಕು ಬರೆಯೋದು ಅದೇ ಅಭ್ಯಾಸವಾಗಿ ಹೋಗ್ತಾ ನಾನು ಒಬ್ಬ ಚುಟುಕು ಕವಿಯಾಗಿ ಈಗ ರೂಪುಗೊಳ್ಳುತ್ತಾ ಇದ್ದೀನಿ ಅಂತ ಹೇಳ್ಬೋದು. ಮೊದಲಿಗೆ ಪ್ರೇಮ ಪತ್ರಕ್ಕಾಗಿ ಬಳಸ್ಕೊಂಡು ಚುಟುಕು ಅದನ್ನು ನಿಮ್ಗೆ ಚುಟುಕು ಸಾಹಿತ್ಯಕ್ಕೆ ತಗೊಂಡು ಬಂತು. ಹೌದು ಸರ್, ಹೌದು. ಒಂದೆರಡು ಚುಟುಕು ಸಾಹಿತ್ಯವನ್ನು ಹೇಳ್ಬೋದಾ ಇಲ್ಲಿ? ಹೇಳ್ಬೋದು ಸರ್. ಶೀರ್ಷಿಕೆ ಕವಿಗೋಷ್ಠಿ ಮುಗಿದಿತ್ತು. ಕವಿಗೋಷ್ಠಿ ಮುಗಿದಿತ್ತು, ಕೇಳಿದೆ ಅವಳಿಗೆ ನನ್ನ ಕವನ ಹೇಗಿತ್ತು. ಕವಿಗೋಷ್ಠಿ ಮುಗಿದಿತ್ತು, ಕೇಳಿದೆ ಅವಳಿಗೆ ನನ್ನ ಕವನ ಹೇಗಿತ್ತು. ಹಾಗಿತ್ತು ಹೀಗಿತ್ತು ಎನ್ನದೆ ಕೊಟ್ಟಳು ಸಿಹಿಮುತ್ತು. ಹಾಗಿತ್ತು ಹೀಗಿತ್ತು ಎನ್ನದೆ ಕೊಟ್ಟಳು ಸಿಹಿಮುತ್ತು. ಇದು ವಿಮರ್ಶೆ. ಯಾವಾಗಲೂ ಕವಿಗೋಷ್ಠಿ ಮುಗಿದ ತಕ್ಷಣ ನೆನಪಿನ ಕಾಣಿಕೆ, ಶಾಲು, ಸನ್ಮಾನ ರೂಢಿ ಇರ್ತೈತಿ. ಆದರೆ ಒಬ್ಬ ಪ್ರೇಮಿಗೆ ಅವಳ ಪ್ರೇಯಸಿ ಕೊಡುವಂಥ ಸಿಹಿಮುತ್ತೇ ಒಂದು ದೊಡ್ಡ ಸರ್ಟಿಫಿಕೇಟ್. ಕವನವನ್ನು ಚೆನ್ನಾಗಿತ್ತು ಅನ್ನುವ ಅರ್ಥದಲ್ಲಿ ಬರೆದಿದ್ದು. ಇನ್ನೊಂದು ಬರೆದಿದ್ದು ಶೀರ್ಷಿಕೆ ರಕ್ತಪತ್ರ. ಅವನು ಅವಳಿಗೆ ನೀಡಿದ ತನ್ನ ಪ್ರೀತಿಯ ರಕ್ತಪತ್ರ. ಅವನು ಅವಳಿಗೆ ನೀಡಿದ ತನ್ನ ಪ್ರೀತಿಯ ರಕ್ತಪತ್ರ. ಓದಿ ಅವಳೆಂದಳು, HIV ಶುಗರು, ರಕ್ತ ಪರೀಕ್ಷೆ ಆಗುವವರೆಗೂ ಸುಳಿಯಬೇಡ ನೀ ನನ್ನ ಹತ್ರ, ಸುಳಿಯಬೇಡ ನೀ ನನ್ನ ಹತ್ರ. ಈ ಥರನಾಗಿ ಬರೆದಿದ್ದು. ಇನ್ನೊಂದು ಸಾಂಸಾರಿಕ ಚುಟುಕು ಅಂದರೆ ಮಗ ಕೇಳಿದ ಅಪ್ಪ ಪಾಪ ಪುಣ್ಯ ಎಂದರೇನು. ಮಗ ಕೇಳಿದ ಅಪ್ಪ ಪಾಪ ಪುಣ್ಯ ಎಂದರೇನು. ಅಪ್ಪ ಹೇಳಿದ, ಮಗನೇ ನಿನ್ನಮ್ಮನನ್ನು ಕಟ್ಟಿಕೊಂಡಿದ್ದು ಪಾಪ, ಇಲ್ಲಿಯವರೆಗೂ ನಾನು ಬದುಕಿದ್ದೇ ಪುಣ್ಯ, ಇಲ್ಲಿಯವರೆಗೂ ನಾನು ಬದುಕಿದ್ದೇ ಪುಣ್ಯ. ಈ ಥರನಾಗಿ ನಾನು ಸುಮಾರು 200ರಿಂದ 300ರವರೆಗೂ ಚುಟುಕುಗಳನ್ನು ನಾನು ಬರೆದಿದ್ದೇನೆ. ಅದನ್ನು ಕೂಡ ಶೀಘ್ರದಲ್ಲೇ ಒಂದು ಚುಟುಕು ಕವನ ಸಂಕಲನ ತರುವ ತಯಾರಿ ಕೂಡ ಮಾಡ್ತಾ ಇದ್ದೇನೆ. ಈ ಚುಟುಕನ್ನು ಬಳಸಿನೇ ವ್ಯಂಗ್ಯಚಿತ್ರ ಮಾಡ್ಬೋದಾ? ಮಾಡ್ಬೋದು ಸರ್. ವಿಶೇಷವಾಗಿ ಒಂದು ನಮಗೆ ಸವಲತ್ತು ಏನಂದರೆ, ಭಾಳಷ್ಟು ಜನ ಸಾಹಿತಿಗಳು ತಾವು ಕವನ ಬರೋದು ಇನ್ನೋರವ್ರ ಹತ್ರ ಅದಕ್ಕೆ ಸಾಂದರ್ಭಿಕ ಚಿತ್ರಗಳನ್ನು ತೆಗಿತಾರೆ. ನನಗೊಂದು ಏನು ಅನುಕೂಲ ಅಂದರೆ, ನಾನೇ ಬರಿತೀನಿ, ನಾನೇ ಚಿತ್ರ ತೆಗೆಯೋದ್ರಿಂದ ಯಾವುದೇ ಥರನಾದ ಕಷ್ಟ ಬರೋದಿಲ್ಲ. ವಿಶೇಷವಾಗಿ ಚುಟುಕುಗಳಿಗೆ ಹಾಸ್ಯ ಚಿತ್ರಗಳೇ ಬೇಕು. ನೀವು ಯಾವುದೇ ಚುಟುಕನ್ನು ನೋಡಿದ್ರೆ ಅದು ಗಂಭೀರವಾಗಿರೋದಿಲ್ಲ. ಹಾಸ್ಯ ಚಿತ್ರ ಇರೋದರಿಂದ ಅದು ಚುಟುಕಿಗೆ ಮತ್ತಷ್ಟು ತೂಕ ಬರ್ತೈತಿ. ಆದ್ರಿಂದ ವ್ಯಂಗ್ಯ ಚಿತ್ರಗಳು ಚುಟುಕಿಗೆ ಇನ್ನು ಬಹಳಷ್ಟು ಸಹಕಾರಿ. ಅಂದ್ರೆ ವ್ಯಂಗ್ಯ ಚಿತ್ರ ಚುಟುಕು ಎರಡಕ್ಕೂ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಅವೆರಡನ್ನು ನೀವೇ ರಚಿಸೋದ್ರಿಂದ ನಿಮ್ಗೆ ಅದು ಈಸಿ ಆಗ್ತೈತಿ. ಹೌದು ಸರ್. ಸರ್, ಈ ಚುಟುಕು ಸಾಹಿತ್ಯ ವ್ಯಂಗ್ಯ ಚಿತ್ರ ಜೊತೆಗೆ ಮಕ್ಕಳ ಸಾಹಿತ್ಯ ಕೂಡ ಅದರಲ್ಲಿ ಕೂಡ ತಮಗೆ ಆಸಕ್ತಿ ಐತೆ ಅಂತ ಹೇಳಿದ್ರಿ. ಇದರಲ್ಲಿ ಏನು ಕೃಷಿ ಮಾಡಿದ್ರಿ ತಾವು? ಮಕ್ಕಳ ಸಾಹಿತ್ಯಕ್ಕೆ ಆಸಕ್ತಿ ಬರಲಿಕ್ಕೆ ಕಾರಣ ಅಂದರೆ, ನಾನು ಪ್ರಾಥಮಿಕ ಹಂತದಲ್ಲಿರುವಾಗ ನನಗೆ ತೋಚದಂಗೆ ಸಿನಿಮಾ ಹಾಡುಗಳಿಗೆ ಅಳವಡಿಸಿಕೊಂಡು ನಾನು ಸಾಹಿತ್ಯ ಬರಿತಿದ್ದೆ. ಅದು ಸ್ವಲ್ಪ ತಪ್ಪಾಗಿದ್ದು ನಮ್ಮ ಶಿಕ್ಷಕರು ತಿದ್ದಿರ್ತಿದ್ರು. ಜೊತೆಗೆ ನಾನು ಕಾಲೇಜ್ ಹಂತಕ್ಕೆ ಬಂದಾಗ ಈ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಅಂತಲೂ ಕೂಡ ದೇಶಭಕ್ತಿ ಗೀತೆ ಬರ್ತಿದ್ದೆ. ನಾನೇ ಸ್ವತಃ ಬರೆದು ರಾಗ ಸಂಯೋಜನೆ ಮಾಡಿ ಹಾಡ್ತಾ ಬರ್ತಿದ್ದೆ. ಅಷ್ಟೊಂದು ನನಗೆ ಪರಿಪೂರ್ಣವಾಗಿ ಇನ್ನೂ ಸಿದ್ಧಿಸಿರಲಿಲ್ಲ. ಮುಂದೆ ನಮ್ಮ ತಾಲೂಕು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆ ಮಕ್ಕಳ ಸಾಹಿತಿಗಳ ತವರೂರು ಅಂತೇಳಿ ಖ್ಯಾತಿ ಪಡೆದೈತಿ. ಇದರ ಅಡಿಯಲ್ಲಿ ನನಗೆ ಪಗು ಸಿದ್ದಾಪುರವರು, ಮುಖ್ಯವಾಗಿ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಹಮ ಪೂಜಾರವರು, ಸಾಕಷ್ಟು ಮಕ್ಕಳ ಸಾಹಿತಿಗಳು, ರಾಶಿ ವಾಡ್ಯದವರು, ಈ ಎಲ್ಲ ಮಕ್ಕಳ ಸಾಹಿತಿಗಳು ನನ್ನ ಸಂಪರ್ಕಕ್ಕೆ ಸಿಕ್ಕರು. ನಾನು ಅವರ ಜೊತೆಗೆ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಬಂದೆ. ಮಕ್ಕಳ ಸಾಹಿತ್ಯ ನಾನು ಒಂದಿಷ್ಟು ಬರೆದಿದ್ದೀನಿ, ಇದನ್ನು ನೀವು ಗಮನಿಸಿ ಏನಾದರೂ ತಪ್ಪು ಆಗಿದ್ರೆ ಹೇಳ್ತಾ ಬಂದೆ. ಅವರು ಸರಿಯಾದ ಮಾರ್ಗದರ್ಶನ ನೀಡಿದ್ರಿಂದ ನಾನು ಇಲ್ಲಿಯವರೆಗೂ ಸುಮಾರು 150ಕ್ಕಿಂತ ಹೆಚ್ಚು ಮಕ್ಕಳ ಕವನಗಳನ್ನು ಬರೆದಿದ್ದೆ. ಅದರಲ್ಲಿ 25 ಕವನಗಳನ್ನು ತುಂಟ ಮಕ್ಕಳು ಎಂಬ ಶೀರ್ಷಿಕೆಯಲ್ಲಿ ಇತ್ತೀಚೆಗೆ ನಾನು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದೆ. ವಿಶೇಷ ಹಮ ಪೂಜಾರ ಆಗಿರ್ಬೋದು, ಆಮೇಲೆ ಪಗು ಸಿದ್ದಾಪುರವರು, ಸಾಕಷ್ಟು ನಮ್ಮ ಜಂಬುನಾಥ್ ಕಂಚಾಣಿಯವರು, ಆಮೇಲೆ ಶರಣಪ್ಪ ಕಂಚಾಣಿಯವರು, ಎಲ್ಲ ಹಿರಿಯ ಮಕ್ಕಳ ಸಾಹಿತಿಗಳ ಒಂದು ಸಾಲಿನಲ್ಲೇ ನಾನು ಕೂಡ ಸಾಗಬೇಕನ್ನುವಂಥ ಆಶೆ ಕೂಡ ನನ್ನಲ್ಲಿದೆ. ಮಕ್ಕಳ ಸಾಹಿತ್ಯಕ್ಕೆ ವಿಜಯಪುರ ಜಿಲ್ಲೆ ನಿಂತ ನೀರಾಗಬಹುದು. ನಮ್ಮಿಂದಲೂ ಕೂಡ ಮಕ್ಕಳ ಸಾಹಿತ್ಯವನ್ನು ಬೆಳೆಸಬೇಕು, ಮಕ್ಕಳ ಸಾಹಿತ್ಯವನ್ನು ಉಳಿಸಬೇಕನ್ನುವಂಥ ಆಶಯದಿಂದ
ನನ್ನ ವ್ಯಂಗ್ಯ ಚಿತ್ರಕಲೆ, ಚುಟುಕು ಸಾಹಿತ್ಯದ ಜೊತೆಗೆ ಮಕ್ಕಳ ಸಾಹಿತ್ಯವನ್ನು ಕೂಡ ನಾನು ಬರೆಸ್ತಾ ಬರ್ತಿದ್ದೇನೆ. ತಾವು ಶಿಕ್ಷಕರಾಗಿರೋದ್ರಿಂದ ಹೌದು ಇಷ್ಟೆಲ್ಲ ಬಹುಮುಖ ಪ್ರತಿಭೆಯನ್ನು ಕೂಡ ಹೊಂದಿದ್ದೀರಿ. ಹೌದು. ಈ ನಿಮ್ಮ ಪ್ರತಿಭೆಯನ್ನು ನಿಮ್ಮ ಶಿಷ್ಯರೊಂದಕ್ಕೆ ಹೆಂಗೆ ತಲುಪಿಸ್ತಾ ಇದ್ದೀರಿ? ವಿಶೇಷವಾಗಿ ಹೇಳಬೇಕು ಅಂದರೆ ನನ್ನ ಮಕ್ಕಳ ಸಾಹಿತ್ಯ ಇರ್ಬೋದು, ಗಾಯನ ಹವ್ಯಾಸ ಇರ್ಬೋದು, ಚುಟುಕು ಇರ್ಬೋದು, ವ್ಯಂಗ್ಯಚಿತ್ರ ಇರ್ಬೋದು, ಥರ ನದಿ ಹೇಗೆ ಸಾಗರಕ್ಕೆ ಸೇರಿ ತನ್ನ ಮುಕ್ತಿ ಕಾಣುತ್ತೋ, ನಾನು ಇದನ್ನು ಶಿಕ್ಷಣ ಕ್ಷೇತ್ರಕ್ಕೆ ಈಗ ಅಳವಡಿಸ್ಕೊಳ್ತಾ ಬರ್ತಾಯಿದ್ದೇನೆ. ಪ್ರತಿ ಶನಿವಾರ ನಾನು ವಾರದ ಚಿತ್ರ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ತರಗತಿಗಳಿಗೆ ನಾನು ಚಿತ್ರಾಭ್ಯಾಸ ಮಾಡ್ತಾ ಇರ್ತೀನಿ. ಮಕ್ಕಳು ಕೂಡ ತೆಗೆದಿರ್ತಕ್ಕಂಥ ಚಿತ್ರಗಳನ್ನು ರಾಜ್ಯವ್ಯಾಪಿ ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಮಾಡುವ ವ್ಯವಸ್ಥೆಯನ್ನು ನಾನು ಮಾಡ್ತಾಯಿದ್ದೇನೆ. ಇದರ ಜೊತೆಗೆ ನಾನೇ ಒಂದು ವಿಷಯವನ್ನು ನೀಡಿ ಆ ವಿಷಯದಡಿ ಅವರು ಕಥೆಗಳನ್ನು ಬರೆಯೋದಕ್ಕೆ ಮತ್ತು ಕವನಗಳನ್ನು ಬರೀಲಿಕ್ಕೆ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾಯಿದ್ದೇನೆ. ಈ ಕೆಲಸಕ್ಕೆ ನಮ್ಮ ಮುಖ್ಯ ಗುರುಗಳು ಯಾವಾಗಲೂ ನನ್ನ ಹಿಂದೆ ನಿಂತು ಬೆನ್ನು ತಟ್ಟತಕ್ಕಂಥ ಶ್ರೀಯುತ RG ಬನ್ಸಿ ಮುಖ್ಯ ಗುರುಗಳು, ಅವರು ನಿಜಕ್ಕೂ ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಬರ್ತಿದ್ದಾರೆ. ಅದರ ಜೊತೆಗೆ ಸಹಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಮಣೂರವರಾಗಿರ್ಬೋದು, ಆಮೇಲೆ MS ಚೌಧರಿ ಅಂತ ಗುರುಮಾತೆಯರಿದ್ದಾರೆ, DM ಮುಂಡಾಶಿ ಅಂತಿದ್ದಾರೆ, ಸಾಕಷ್ಟು ಶಿಕ್ಷಕರು, ನನ್ನ ವೃತ್ತಿಯಲ್ಲಿರುವಂಥ ಸಹೋದ್ಯೋಗಿಗಳು, ಭಾಳಷ್ಟು ಜನ ಶಿಕ್ಷಕರು ನನಗೆ ಪ್ರೋತ್ಸಾಹ ಕೊಡ್ತಾ ಬರ್ತಿದ್ದಾರೆ. ನಮ್ಮ ಶಿಕ್ಷಕರ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಭೂಷ್ಣೂರವರು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಯಪ್ಪ ಇವಣಿಗೆಯವರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾಯ ಹರ್ನಾಳ್ ಅವರು, ಎಲ್ಲ ಅಧಿಕಾರಿ ವೃಂದದವರು ಕೂಡ ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ನಾನು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಸಾಕಷ್ಟು ಮಾರ್ಗದರ್ಶನ, ಸಲಹೆ, ಸೂಚನೆ ನೀಡಿ ಬೆನ್ನು ತಟ್ಟಿದ್ದಾರೆ. ಯಾವುದೇ ನನ್ನ ಚಟುವಟಿಕೆಗಳಲ್ಲಿ ಅವರು ಯಾವಾಗಲೂ ಜೊತೆಗೆ ನಿಲ್ಲುತ್ತಾರೆ ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗರಡಿಯಿಂದ ಸಾಕಷ್ಟು ವ್ಯಂಗ್ಯ ಚಿತ್ರಕಾರರು ಹೊರಹೊಂಬೋದಾ? ಹೊಂಬೋದು ಸರ್. ನಾನು ಕೇವಲ ನನ್ನ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ನಮ್ಮೂರಿನಲ್ಲಿ ಒಂದು 2-3 ಜನ ಕಲೆಯಲ್ಲಿ ಸಾಕಷ್ಟು ಬೆಳೀತಾ ಇದ್ದಾರೆ. ಅವರ ಜೊತೆನೇ ಆಮೇಲೆ ನನ್ನ ಸುತ್ತಮುತ್ತ ಹಳ್ಳಿಯಲ್ಲಿ ಕೂಡ ಕಲಾವಿದರಿದ್ದಾರೆ. ನನ್ನ ಸಂಪರ್ಕದಲ್ಲಿರುವಂಥ ಸಾಕಷ್ಟು ಜನ ಇನ್ನೂ ಯುವ ಕಲಾವಿದರು ನನಗೆ ಪ್ರತಿನಿತ್ಯ ವಾಟ್ಸಪ್ನಲ್ಲಿ ಕಳಿಸಿರ್ತಾರೆ, ನಾನು ಇವತ್ತು ಈ ಕಾರ್ಟೂನ್ ತೆಗೆದೇನೆ, ಇದಕ್ಕೆ ನೀವು ಮಾರ್ಗದರ್ಶನ ಕೊಡ್ರಿ ತಂದಾಗ ನಾನು ಯಾವುದೇ ಅಳುಕಿಲ್ಲದೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತೀನಿ. ಆ ಮಾರ್ಗದರ್ಶನ ತಗೊಂಡು ಇವತ್ತಿಗೂ ಕೂಡ ಸಾಕಷ್ಟು ಉದಯೋನ್ಮುಖ ವ್ಯಂಗ್ಯ ಚಿತ್ರಕಾರರು ಹೊರಹೊಮ್ಮುತ್ತಾ ಇದ್ದಾರೆ. ಶರಣು ಚೆಟ್ಟಿಯವರೇ, ಇಷ್ಟೊತ್ತು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಜೀವನದ ಬಹುಮುಖ್ಯ ಘಟ್ಟಗಳನ್ನು ಒಂದೊಂದಾಗಿ ವಿವರವಾಗಿ ಹಂಚ್ಕೊತಾ ಬಂದ್ರಿ. ಒಟ್ಟಾರೆಯಾಗಿ ಈ ಸಂದರ್ಶನದ ಬಗ್ಗೆ, ನಮ್ಮ ಆಕಾಶವಾಣಿ ಬಗ್ಗೆ ಏನು ಹೇಳ್ತೀರಿ? ವಿಶೇಷವಾಗಿ ನಮ್ಮ ವಿಜಯಪುರ ಸ್ಮಾರಕಗಳ ನಗರಿ ಅಂತ ಹೇಳ್ಬೋದು. ಈ ವಿಜಯಪುರದಲ್ಲಿ ಆಕಾಶವಾಣಿ ನೆಲೆ ನಿಂತಿದ್ದೇ ಒಂದು ಅದ್ಭುತ. ವಿಜಯಪುರ ಜಿಲ್ಲೆಯ ಸಾಧಕರು, ಯುವ ಪ್ರತಿಭೆಗಳು ಮತ್ತು ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುತ್ತಾ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಆಕಾಶವಾಣಿ ಬಹಳಷ್ಟು ಕೆಲಸ ಮಾಡ್ತಾಯಿದೆ. ಸದಭಿರುಚಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆಕಾಶವಾಣಿ ಎಲ್ಲರ ಮನೆ ಮಾತಾಗಿದ್ದು ಈಗಲೂ ಕೂಡ ವಿಜಯಪುರ ಜಿಲ್ಲೆಯ ಆಕಾಶವಾಣಿ ಸಾಕಷ್ಟು ಪ್ರಸಿದ್ಧಿ ಪಡಿತಾ ಇದೆ. ನನ್ನನ್ನು ಕೂಡ ವಿಜಯಪುರ ಆಕಾಶವಾಣಿಗೆ ಕರೆಸಿ ನನ್ನ ಒಂದು ಸಂದರ್ಶನವನ್ನು ಎಲ್ಲ ಆಕಾಶವಾಣಿಯ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕು ಸರ್? ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್, ಆಮೇಲೆ ಆ್ಯಪ್, ಆಮೇಲೆ ಕ್ಲಬ್ ಹೌಸ್, ಆಮೇಲೆ ಯೂಟ್ಯೂಬ್, ಈ ಎಲ್ಲ ಸಾಮಾಜಿಕ ತಾಣಗಳಲ್ಲಿ ತಾವು ಶರಣು ಚೆಟ್ಟಿ ಅಂತ ಟೈಪ್ ಮಾಡಿದ್ರೆ ನನ್ನ ಲಿಂಕ್ ಓಪನ್ ಆಗುತ್ತೆ. ತಾವು ಅಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9148428153. ಧನ್ಯವಾದ ಸರ್. ತಮಗೂ ಧನ್ಯವಾದಗಳು ಸರ್.